ಸತ್ಯಮೆನೆ ಬದುಕಿಸಿ ಹಾಲು ಕರೆದ್ರಂತೆ. ಇಡೀ ಕರ್ನಾಟಕದಲ್ಲಿ 5 ಗಾಲಿಗಳನ್ನ ಹೊಂದಿರೋ ಏಕೈಕ ತೇರು ಅಂದರೆ ನಮ್ಮ ತಿಪ್ಪಜ್ಜನ ತೇರು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ತುಂಬಾ ಬ್ಲೆಸ್ಡ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ನಮ್ಮ ಒಂದು ತಿಪ್ಪಜ್ಜ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಮನಸ್ಸಿಂದ ಬೇಡ್ಕೋತೀನಿ. ಹಾಗೆ ಇವಾಗ ತಿಪ್ಪಜ್ಜಂಗೆ ಹಾರನ ಹಾಕ್ಬೇಕಂತೇಳಿ ರುದ್ರಾಕ್ಷಿ ಟ್ರೈ ಮಾಡ್ತಾಯಿದ್ರೆ, ಬಟ್ ಸ್ವಲ್ಪ ಕಷ್ಟ ಆಯಿತು. ಒಂದು 3 hours ಏನೋ ಟೈಮ್ ತೊಗೊಂಡು 2 hours ಅಂತೂ ಟೈಮ್ ತೊಗೊಂಡು ಹಾಕಿರುವಂಥದ್ದು. ಹಾಗೆ ನೀವು ಯಾರಾದ್ರೂ ತಿಪ್ಪಜ್ಜನ ಮಹಿಮೆ ಅವರ ಪವಾಡಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಅವ್ರದ್ದು ಯೂಟ್ಯೂಬಲ್ಲಿ ಮೂವಿ ಕೂಡ ಸಿಗುತ್ತೆ. ಒಂದ್ಸಲ ತಿಪ್ಪೇರುದ್ರಸ್ವಾಮಿ ನಾಯಕ್ ನಟಿ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಒಂದು ಮೂವಿ ಕೂಡ ಬರುತ್ತೆ. ಮಿಸ್ ಮಾಡಿದೆ ಆ ಮೂವಿನ ನೋಡಿ. ನನಗೂ ಗೊತ್ತಿರಲಿಲ್ಲ, ನಾನು ಕೂಡ ಅರ್ಧ ವೀಡಿಯೋ ನೋಡಿದ್ದೀನಿ ನಾನು. ಸೊ ಇನ್ನೂ ಫುಲ್ ವೀಡಿಯೋ ನೋಡಬೇಕು ನಾನು ಫಿಲಮ್ನ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡಿದೆ ವೀಡಿಯೋನ ನೋಡಿ. ನನಗೂ ನಮ್ಮ ಅಮ್ಮಂಗೂ ಮಾಡೋಕ್ಕೆ ಕೆಲಸನೇ ಇಲ್ಲ ಅನಿಸುತ್ತೆ. ಬರೋ ರೋಗನೆಲ್ಲ ನೋಡ್ತಾನೆ ಇದ್ದೀವಿ ನಾವಂತೂ. ಎಷ್ಟಾಗಿದೆ? 1:30 ಆಗಿದೆ ಅಲ್ಲಮ್ಮ ನೈಟ್ ಇವಾಗ 1:30 ಆಗಿದೆ ಗೊತ್ತಾ. ಭಜನೆ ಕೂಡ ನಡೀತಿದೆ, ಆದರೂ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ನಾನು ನಮ್ಮಮ್ಮ ಅಂತೂ 3 ಗಂಟೆ ಆದರೂ ನೈಟ್ ಮಲ್ಕೊಳ್ಳೇ ಇಲ್ಲ. ಆ ಎತ್ತಿನ ಗಾಡಿಗಳ ಸೌಂಡು, ಸೊ ಅದು ಗೆಜ್ಜೆ ಅಂದರೆ ಅದಕ್ಕೆ ಕಟ್ಟಿರುವಂಥ ಗಂಟೆ ಸೌಂಡ್ಗಳನ್ನ ಕೇಳಿನೇ ಅರ್ಧ ಎದ್ದು ಕೂತ್ಕೋತಾ ಇದ್ವಿ ನೋಡೋಣ ಅಂಥೇಳಿ. ಇನ್ನು ಎಲ್ಲ ಕಡೆನೂ ಬಂದಿರೋ ಭಕ್ತಾದಿಗಳಿಗೆ, ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಎಲ್ಲ ಕಡೆನೂ ಊಟ ಅರೇಂಜ್ ಮಾಡಿದರು. ಮಜ್ಜಿಗೆ ಪಾನಕ ಎಲ್ಲನೂ ರೆಡಿ ಮಾಡಿದರು. ಯಾರೂ ಕೂಡ ಹಸ್ಕೊಂಡಿರಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ನಾನು ಯಾರೋ ಕೂಡ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಟೈಮ್ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಸೊ ಇವಾಗ ಸಣ್ಣ ತೇರು ಬಂತು ಮನೆ ಮುಂದೆನೇ. ಸೊ ನಮಗೆ ಈ ಮನೆ ಹತ್ರ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಈ ಥರ ದರ್ಶನ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಈ ಮನೆ ಹತ್ರ. ಅದು ಬಿಟ್ಟರೆ ಧೂಳಂತೂ ಸಿಕ್ಕಾಪಟ್ಟೆ. 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಗೊತ್ತಾ, ಆ ತೇರಿಂದ ನಮ್ಮ ಮನೆ ಹತ್ರ 5 ನಿಮಿಷಕ್ಕೆ ಬಂದ್ಬಿಡ್ಬೋದು. ಆದರೆ ಇವತ್ತು 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಮೇ ಬಿ 5-5:30 ಆದ್ರೂ ನಮ್ಮ ಮನೆ ಹತ್ರ ಬರೋದಿಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಅದ್ರ ಮಧ್ಯೆ ಬರಬೇಕಂದ್ರೆ 3 hours ಅಂತೂ ಟೈಮ್ ಬೇಕು. 5 ನಿಮಿಷ ಅಷ್ಟೇ ನಾವು ಹೋದರೆ, ಬಟ್ ತೇರ್ ಟೈಮಲ್ಲಿ 3 hours ಅಂತೂ ಬೇಕು ಬರೋದಕ್ಕೆ. ಸೊ ಇವತ್ತು ಸ್ವೀಟ್ ಬಂದುಬಿಟ್ಟು ಹಬ್ಬಕ್ಕೆ ಬಟ್ಟು ಫಸ್ಟ್ ಟೈಮ್ ಮಾಡಿದ್ದೀನಿ. ಒಂದೊಂದು ಕಿತ್ತೋಗ್ಬಿಟ್ಟಿದೆ, ಬಟ್ ಆದರೂ ಚೆನ್ನಾಗಿ ಬಂದಿದೆ ಅಂಥೇಳಿ ಅಮ್ಮ ಅಂದರು. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂಥೇಳಿ. ಇನ್ನು ಇದು ಹೆಸರು ಬೇಳೆ ನೆನೆಸಿದ್ದೀನಿ, ಇನ್ನೂ ಮಾಡಿಲ್ಲ, ಮಾಡಬೇಕು. ಸ್ವಲ್ಪ ಊಟಕ್ಕೆ ಮಾಡ್ಕೊಂಡಿದ್ದಷ್ಟೇ, ಇನ್ನೂ ಮಿಕ್ಕಿದ ಹಾಗೆ ಇದೆ, ಮಾಡಿಲ್ಲ. ಇನ್ನು ಇಲ್ಲಿ ಸಾಂಬಾರು, ಸ್ವಲ್ಪ ನುಗ್ಗೆಕಾಯಿ ಹಾಕಿದ್ದಾರೆ ಅಮ್ಮ, ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ. ಇನ್ನು ರೈಸು. ಸೊ ನಮ್ಮ ಮನೇಲಂತೂ ಲಿಮಿಟೆಡಾಗಿ ಫುಡ್ನ ಮಾಡಬೇಕು. ತುಂಬ ವೆರೈಟೀಸ್ ಮಾಡಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ನನಗೆ ಊಟ ವೇಸ್ಟ್ ಆದರೆ ತುಂಬ ಹೊಟ್ಟೆ ಉರಿಯುತ್ತೆ. ಅದಕ್ಕೋಸ್ಕರ ನಾನು ಲಿಮಿಟೆಡಾಗಿಯೇ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ತುಂಬ ವೆರೈಟೀಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾನು, ತಿನ್ನೋರು ಕಡಿಮೆ, ಅದಕ್ಕೋಸ್ಕರ ಅಷ್ಟೇ. ನಮ್ಮ ತಿಪ್ಪಜ್ಜ ಎಷ್ಟು ಪವಾಡಗಳು ಮಾಡಿದ್ದಾರೆ ಗೊತ್ತಾ. ಅದರಲ್ಲಿ ನಾನು ಒಂದನ್ನು ಹೇಳ್ತೀನಿ. ಸತ್ತಿರೋ ಎಮ್ಮೆನ ಬದುಕಿಸ್ಬಿಟ್ಟು ಹಾಲನ್ನ ಕರೆದ್ರಂತೆ. ಹೀಗೇನು ಅವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಫ್ಯಾಮಿಲಿಗೆ ಆಧಾರ ಆಗಿದ್ದೇನೆ ಆ ಒಂದು ಎಮ್ಮೆ. ಸೊ ಅದು ಸತ್ತು ಬಿದ್ದಿದ್ದು ನೋಡೋಕ್ಕಾಗದೆ ಇವರು ಆ ಫ್ಯಾಮಿಲಿ ಗೋಳಾಟನ, ಅವರ ಒಂದು ಆಧಾರನೇ ಹೋಯ್ತು ಅನ್ನೋ ನೋವನ್ನು ನೋಡೋಕ್ಕಾಗದೆ ಅವರು ಅಳ್ತಾ ಇರೋದನ್ನು ಇವ್ರ ಕಣ್ಣಿಂದ ನೋಡಿ ಅವರು ಎಮ್ಮೆನ ಬದುಕಿಸ್ಬಿಟ್ಟು, ಅವರ ಒಂದು ಶಕ್ತಿಯಿಂದ ಆ ಒಂದು ಎಮ್ಮೆನ ಬದುಕಿಸ್ಬಿಟ್ಟು ಸೊ ಅದರಿಂದ ಹಾಲನ್ನ ಕರೆದ್ರಂತೆ. ನಮ್ಮ ತಿಪ್ಪಜ್ಜ ಧ್ಯಾನ ಮಾಡೋದಕ್ಕೆ ತಿಪ್ಪೆ ಮೇಲೆ ಕೂತ್ಕೋತಿದ್ರಂತೆ. ನಿಜವಾಗ್ಲೂ ಹೆಂಗಿದೆ ನೋಡಿ. ಸೊ ಪವಾಡ ಪುರುಷರಾಗಿರುವಂಥ ತಿಪ್ಪೇರುದ್ರಸ್ವಾಮಿಗಳು ತಿಪ್ಪೆ ಮೇಲೆ ಕೂತ್ಕೊಂಡು ಧ್ಯಾನನ ಮಾಡ್ತಿದ್ರು ಅಂತ ಅಂದರೆ, ಸೊ ಕೇಳಿದಾಗ ಒಂಥರ ಖುಷಿ ಅನಿಸ್ತು ನನಗೆ. ಇವ್ರಿಗೆ ರುದ್ರಸ್ವಾಮಿ ಅನ್ನೋ ನೇಮ್ ಅಂತೆ ಫಸ್ಟ್ ಇದ್ದಿದ್ದು, ಅದು ಹೋಗಿ ಇವಾಗ ತಿಪ್ಪೇರುದ್ರಸ್ವಾಮಿ ಅನ್ನೋ ಒಂದು ಹೆಸರು ಬಂದಿದೆ. ಎಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಏನು, ಸೊ ನಾವು ಪರಿಶುದ್ಧ ಮನಸ್ಸಿಂದ ದೇವ್ರನ್ನ ಬೇಡ್ಕೋಬೇಕು ಅನ್ನೋದು ಇದರಿಂದ ನನಗೆ ಅರ್ಥ ಆಯಿತು.
ದೇವಸ್ಥಾನದ ಒಳಗಡೆ ಎಲ್ಲ ಹೇಗೆ ಅಲಂಕಾರ ಮಾಡಿದರು ಅಂತ ನೋಡಿದ್ರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಅಲಂಕಾರ ಮಾಡಲಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ದೇವಸ್ಥಾನ ಅದಕ್ಕೆ ಅಲಂಕಾರ ಬೇಕೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ ಇಲ್ಲದೇ. ಬಟ್ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾನು ಹರಿಗೆ ಹೇಳಿದ್ದೆ ಎಲ್ಲ ವೀಡಿಯೋಗಳನ್ನೂ ಮಾಡ್ಕೊಂಡು ಬಾ, ಯಾಕೆಂದರೆ ದೇವಸ್ಥಾನದ ಒಳಗಡೆಯಿಂದನೂ ಸೊ ತೇರು ತನಕನೂ ಅಲ್ಲೇ ಕಂಪ್ಲೀಟ್ ಡೇ ಅಲ್ಲೇ ಇರ್ತಾನೆ. ಸೊ ಹಾಗಾಗಿ ನಾನು ಹೇಗಿದ್ರೂ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ನೋಡಿರಲ್ಲ ಜಾತ್ರೆ ದಿನ, ಸರಿ ವಿಡಿಯೋ ಮಾಡ್ಕೊಂಡು ಬಾ, ನಾನು ನೋಡಿದಾಗುತ್ತೆ ಅಂದೆ. ಸೊ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಖುಷಿ ಅನಿಸ್ತು ಅದೆಲ್ಲ ನೋಡಿ, ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು, ಯಾವಾಗಲೂ ನೋಡೇ ಇರಲಿಲ್ಲ ನಾನು ಜಾತ್ರೆ ಟೈಮಲ್ಲಿ ದೇವಸ್ಥಾನದ ಒಳಗಡೆ ಹೇಗೆ ನಡೆಯುತ್ತೆ ಅಂತ. ಲುಕ್ ಎಟ್ ದ ವ್ಯೂ ಗಾಯ್ಸ್, ನೋಡಿ ಹೆಂಗಿದೆ ವ್ಯೂ ಅಂತ ಹೇಳಿ. ಇದು ಆ್ಯಕ್ಚುಲಿ ಡ್ರೋನ್ ಶೂಟಲ್ಲಿ ನೀವು ನೋಡಬೇಕು, ಮಸ್ತು ಕಾಣುತ್ತೆ. ನಾನು ಇದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅನಿಸುತ್ತೆ, ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೀನಿ ಡ್ರೋನ್ ಶೂಟು. ಒಂದು ಸಲ ನೋಡಿ ಫಿದಾ ಆಗೋಗಿಬಿಡ್ತೀರಾ. ಎಲ್ಲ ಕಡೆ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಬಟ್ ಈ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ನಡೆಯುತ್ತೆ ನೋಡಿ, ಸೊ ಆ ಟೈಮಲ್ಲಿ ಹೆಂಗೆ ಕ್ರೌಡ್ ಇರುತ್ತೆ, ಸೊ ಹಾಗೆ ಇರುತ್ತೆ ಇಲ್ಲಿ ಅಂತ ಹೇಳ್ಬೋದು. ರಾಜ್ಯದಾದ್ಯಂತ ಲಕ್ಷಾಂತರ ಜನ ಬಂದಿರುವಂಥದ್ದು. ಎಷ್ಟು ನಂಬುತ್ತಾರೆ. ಸೊ ಎಷ್ಟು ಜನ ಇಲ್ಲಿ ನಾಯಕನಹಟ್ಟಿ ಅನ್ನೋ ಊರನ್ನ ಹಿರಿಯೂರಲ್ಲಿರೋ ನಮಗೆ ಗೊತ್ತಿರಲಿಲ್ಲ. ಸೊ ಮದುವೆ ಆದಮೇಲೆ ನಮಗೂ ಕೂಡ ಸೊ ಇಷ್ಟು ಅಂದರೆ ಜನ ಸೇರ್ತಾರ ಈ ಜಾತ್ರೆಗೆ ಅಂಥೇಳಿ ನಾಯಕನಹಟ್ಟಿ ಅನ್ನೋ ಊರು ಕೇಳಿರಲಿಲ್ಲ, ತಿಪ್ಪಜ್ಜ ಅನ್ನೋ ಹೆಸರು ಕೂಡ ನಮಗೆ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ನಮಗೂ ಎಲ್ಲನೂ ಗೊತ್ತಾಗಿದ್ದು. ಇನ್ನೇನು ನಮ್ಮ ತಿಪ್ಪಜ್ಜ ರೆಡಿ ಆದರು. ಸೊ ಎಲ್ರಿಗೂ ದರ್ಶನ ಕೊಡ್ತಾ ಇದ್ದಾರೆ ಇವಾಗ. ಹಾಗೆ ಪ್ರತಿ ವರ್ಷವೂ ಒಬ್ಬೊಬ್ಬರು ಪಟಾನ ತಗೋತಾರೆ. ಸೊ ಈ ವರ್ಷ ಬಂದುಬಿಟ್ಟು ಶಿರಾ ಕಡೆಯವರು ತಗೊಂಡ್ರು ಅಂತ ಹೇಳಿದ್ರು. ನ್ಯೂಸ್ ಪೇಪರ್ ನಾನು ಬೆಳಗ್ಗೆ ತಾನೇ ಹೋದೆ, 32 ಲಕ್ಷಕ್ಕೆ ಹರಾಜಿಗೆ ಹೋಗಿದೆ. ಸೊ ನ್ಯೂಸ್ ಪೇಪರಲ್ಲಿ ನಾನು ನೋಡಿದ್ದು ಲಾಸ್ಟ್ ಐ ಥಿಂಕ್ 73 ಲಕ್ಷ ಅನಿಸುತ್ತೆ ಪಟ ಹೋಗಿರೋದು. ಸೊ ಈ ವರ್ಷ 32 ಲಕ್ಷಕ್ಕೆ ಪಟ ಹೋಗಿದ್ದು. ಅಂದರೆ ದುಡ್ಡು ಮ್ಯಾಟರ್ ಆಗಲ್ಲ ಇಲ್ಲಿ, ಅವರ ಒಂದು ನಂಬಿಕೆ ಎಷ್ಟಿದೆ ಅಂತ ಯೋಚನೆ ಮಾಡಿ. ಅಷ್ಟು ಲಕ್ಷ ಕೊಟ್ಟು ಪಟನ ತಗೋತಾರೆ ಅಂದರೆ ಸೊ ಎಷ್ಟು ನಂಬ್ತಾರೆ ಅಲ್ಲ, ಅಂದರೆ ಅದರಿಂದ ಎಷ್ಟು ಅವರಿಗೆ ಒಳ್ಳೆಯದಾಗಿರುತ್ತೆ. ಸೊ ಯಾರೇ ಮನೆಗೆ ಹೋದ್ರೂ ತಿಪ್ಪಜ್ಜ ಎಲ್ರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟು ಲಕ್ಷಾಂತರ ಜನ ಅವ್ರನ್ನ ನಂಬಿ ಅವರಿಗೆ ಶರಣಾಗಿ ಬಂದಿರೋ ಅಂಥದ್ದು. ಸೊ ಇದು ಅಲ್ಲಿ ಹಗ್ಗ ಇದೆ ನೋಡಿ, ಅದನ್ನು ಮಿಣಿ ಅಂತ ಏನೋ ಅಂತಾರೆ ಅನಿಸುತ್ತಲ್ಲ, ನನಗೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿ. ಸೊ ನೋಡಿ ಅಷ್ಟು ದಪ್ಪ ಇದೆ ಅಲ್ಲ, ನಾನು ನೋಡಿದಾಗಲೇ ಶಾಕ್ ಆಗಿಬಿಟ್ಟೆ ಅದನ್ನು. ಹಾಗೆಯೇ ಈ ಒಂದು ತೇರಿಗೆ 5 ಚಕ್ರಗಳಿದೆ, 5 ಗಾಲಿ ಇದೆ. ಸೊ ಇಡೀ ಕರ್ನಾಟಕದಲ್ಲಿ 5 ಗಾಲಿಗಳನ್ನ ಹೊಂದಿರೋ ಅಂಥ ಏಕೈಕ ತೇರು ಅಂದರೆ ನಮ್ಮ ತಿಪ್ಪೇರುದ್ರಸ್ವಾಮಿ ತೇರು. ಸೊ ಎಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ 5 ಗಾಲಿಗಳನ್ನ ಹೊಂದಿರೋ ಅಂಥ ತೇರು ಯಾವುದೂ ಇಲ್ಲ ಅಂತ ಕೇಳಿದ್ದೀನಿ ನಾನು. ಇನ್ನು ಬೆಳಗ್ಗೆಯಿಂದನೂ ಉಪವಾಸ, ಒಂದನಿ ನೀರು ಕೂಡ ಕುಡಿಯೋದಿಲ್ಲ. ತೇರು ನಮ್ಮ ಮನೆ ಹತ್ರ ಇಲ್ಲಿ ಮುಂದೆ ಪಾದಗಟ್ಟೆ ಹತ್ರ ಬರೋ ತನಕನೂ ಒಂದನಿ ನೀರು ಕೂಡ ಮುಟ್ಟೋದಿಲ್ಲ. ಸೊ ಅಲ್ಲಿ ತನಕನೂ ಉಪವಾಸನೇ ಇರ್ತಾನೆ. ಹಾಗೆ ನಮ್ಮ ಮಾವ ಕೂಡ ಅಷ್ಟೇ, ಅವರು ಕೂಡ ಉಪವಾಸ ಇರ್ತಾರೆ. ಸೊ ತೇರು ಇಲ್ಲಿಗೆ ಬಂದ ಮೇಲೇ ಅವರು ನೀರನ್ನ ಕುಡಿಯೋದು. ಇದು ಬಂದುಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಅಂದ್ಕೊಂಡಿರೋದು. ಬಟ್ ನಂಗೆ ಗೊತ್ತಿಲ್ಲ ಇದುವರೆಗೂ, ನಾನು ರೀಸನ್ ಕೇಳೋಕ್ಕೆ ಹೋಗಿಲ್ಲ ಏನಕ್ಕೆ ಅಂತ ಹೇಳಿ. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಅವನಿಗೆ ಅನ್ನಿಸ್ತು. ಸೊ ಹಾಗಾಗಿ ಆವಾಗಿಂದ ಇದ್ದಾರೆ. ಬಟ್ ಪರ್ಟಿಕ್ಯುಲರ್ ರೀಸನ್ನ ನಾನು ಕೇಳೋಕ್ಕೆ ಹೋಗಿಲ್ಲ. ಒಬ್ಬರು ಮನಸ್ಸಲ್ಲಿ ಅಂದ್ಕೊಂಡು ಏನೋ ಭಕ್ತಿಯಿಂದ ಅವರೇನೋ ನಡ್ಕೋತಿರ್ತಾರೆ, ಅದು ಕೇಳೋದಷ್ಟು ಚೆನ್ನಾಗಿರಲ್ಲ ಅಂಥೇಳಿ ನನಗೆ ಅನ್ನಿಸ್ತು. ಬಟ್ ನನಗೆ ತುಂಬ ಕ್ಯೂರಿಯಾಸಿಟಿ,
ಕೇಳಬೇಕು ತಿಳ್ಕೊಬೇಕು ಅಂಥೇಳಿ. ಬಟ್ ಬೇಡ, ಇದು ದೇವ್ರ ವಿಷಯದಲ್ಲಿ ನನ್ನ ಕ್ಯೂರಿಯಾಸಿಟಿನ ಹಂಗೆ ಇಟ್ಕೊಂಬಿಡೋಣ ಅಂಥೇಳಿ ನಾನು ಕೇಳಿಲ್ಲ. ಇನ್ನು ನಮ್ಮ ಮನೆ ಮುಂದೆಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂಥೇಳಿ. ಸೊ ಹರಿ ಕೂಡ ಬಂದ ತೇರು ಬಂದಮೇಲೆ ಅವ್ನ ಕಾಲು ಫುಲ್ ಎಲ್ಲ ಹೆಂಗೆ ಅಂದರೆ ಬಾಳೆಹಣ್ಣು, ಫುಲ್ಲು ಬಾಳೆಹಣ್ಣು ಎಲ್ಲ ಎಸ್ತಿರ್ತಾರೆ, ಅದು ಕೆಳಗಡೆ ಕೂಡ ಬಿದ್ದಿರುತ್ತೆ. ತೇರಿಗೆಲ್ಲ ಬಾಳೆಹಣ್ಣು ಮತ್ತು ದವನ, ಅದ್ರ ಜೊತೆ ಇದು ಮೆಣಸು. ಸೊ ಮೆಣಸನ್ನ ಎಸಿತಾರೆ. ಮೆಣಸು ಹರಿ ಒಂದೆರಡು ತೊಗೊಂಬಂದಿದ್ದ. ಸೊ ತೇರಿಗೆ ಎಸ್ತಿರೋ ಮೆಣಸನ್ನ ತೊಗೊಂಬಂದ್ಬಿಟ್ಟು ನೀವು ಬಳಸೋದ್ರಿಂದ ಮನೇಲಿ ಸುಖ ಶಾಂತಿ ನೆಮ್ಮದಿ, ಅಥವಾ ಏನಾದರೂ ನಿಮಗೆ ಅಂದರೆ ನೋವುಗಳಿದ್ರೆ, ಏನಾದರೂ ಸಂಕಟ ಕಷ್ಟ ಈ ಥರದ್ದು ಆಗ್ತೀರಾ, ಸೊ ಏನೋ ಒಂದು ಅದೆಲ್ಲನೂ ಕಡಿಮೆ ಆಗುತ್ತೆ, ಇಲ್ಲ ಶಾಂತಿ ನೆಲೆಸುತ್ತೆ ಮನೇಲಿ ಅನ್ನೋ ರೀಸನ್ನು. ಸೊ ತುಂಬಾ ರೀಸನ್ಸ್ ಇದೆ. ಬಟ್ ಅದನ್ನು ತೊಗೊಂಡು ಬಂದು ಮನೇಲಿ ನೀವು ಅಡುಗೆಯಲ್ಲಾಗಿರ್ಬೋದು, ನೀವೇನು ಊಟ ಮಾಡ್ತೀರೋ ಸೊ ಅದ್ರ ಜೊತೆ ನೀವು ಹಾಕ್ಕೊಂಡು ತಿನ್ನೋದ್ರಿಂದ ಅದೆಲ್ಲನೂ ಕಳಿಯುತ್ತೆ ದೋಷಗಳು ಅನ್ನೋದು ಒಂದು ನಂಬಿಕೆ. ಸೊ ಹರಿ ಕೂಡ ಒಂದೆರಡು ತೊಗೊಂಬಂದಿದ್ದ. ನನಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನೋಡಿದಾಗ ಅವ್ನು ತೊಗೊಂಬಂದು ಕೊಟ್ಟಾಗ ನಂಗೆ ಆಶ್ಚರ್ಯ ಆಯಿತು, ಎಲ್ಲಿಂದ ತೊಗೊಂಬಂದೆ ಮೆಣಸು ಅಂತ ಅಂದೆ. ಈ ಥರ ಎಸಿತಾರೆ ತೇರಿಗೆ ಅಂತ ಹೇಳ್ದೆ. ಆವಾಗ ಕೇಳಿದಾಗ ಹಿಂಗೆ ನಂಬಿಕೆಗಳಿದೆ, ಹಾಗಾಗಿ ಸೊ ಎಲ್ಲರೂ ಕೂಡ ಮೆಣಸನ್ನ ಬಿದ್ದಿರೋದು ತುಳಿದಿರೋದಾಗಲಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ. ನನಗೂ ಕೂಡ ಆವಾಗಲೇ ಗೊತ್ತಾಗಿದ್ದು. ಇನ್ನು ನನ್ನ ಮಗಳು ಇಲ್ಲಿ ಕುತ್ಕೊಂಡ್ಬಿಟ್ಟು ಡ್ರೋನು ಒಂದು 3 ಡ್ರೋನ್ನ ಬಿಟ್ಟಿದ್ರು. ಒಂದು ಗೌರ್ಮೆಂಟಿಂದ ಅನಿಸುತ್ತೆ, ಇನ್ನೆರಡು ಪ್ರೈವೇಟ್, ಅವರ ಒಂದು ವಿಡಿಯೋಗೋಸ್ಕರ ತೊಗೋತಾ ಇದ್ರು ಅಷ್ಟೇ. ಅವಳ ಡ್ರೋನ್ ಎಲ್ಲೇ ಹೋದರೂ ಅಷ್ಟೇ ನಂಗೆ ಡ್ರೋನ್ ಬೇಕು ಅಂತ ಕೇಳ್ತಾಳೆ. ಅದು ಏನು ಹುಚ್ಚಿದೆಯೋ ನನಗಂತೂ ಗೊತ್ತಿಲ್ಲ. ಇನ್ನು ನೈಟು ಹರಿ ಬಂದುಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಮಲ್ಕೊಂಡಾದಮೇಲೆ ನೈಟು 9 ಗಂಟೆಗೆ ನಾವು ಕೂಡ ಜಾತ್ರೆ ಒಳಗಡೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಸೊ ನಾವು ಈ ಜಾತ್ರೆ ಮುಗಿಸ್ಕೊಂಡು ನೈಟು ಅಂದರೆ ಶನಿವಾರ ಬೆಳಗ್ಗೆ ತುಮಕೂರಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ. ಬಟ್ ನಾನು ಕೊಬ್ಬರಿ ಸುಡಬೇಕಿತ್ತು. ಸೊ ಆ ವಿಚಾರನ ನಾನು ನೆಕ್ಸ್ಟು ಕೊಬ್ಬರಿ ಸುಟ್ಟಾಗ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತ ಹೇಳಿ. ಸೊ ಕೊಬ್ಬರಿನ ಸುಡಬೇಕಿತ್ತು, ಅದಾಗಲಿಲ್ಲ. ಏನೇನು ಸೋಮವಾರ ಮರ್ಪರ್ಸೆ ಅಂಥೇಳಿ ಮಾಡ್ತಾರೆ. ಸೊ ಅದು ಕೂಡ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಇಲ್ಲಿ. ಅಂದರೆ ಎಲ್ಲ ಥರದ್ದು ಶಾಪಿಂಗ್ ಮಾಡೋ ಒಂದು ಐಟಮ್ಸ್ನ ಇಟ್ಟಿರ್ತಾರೆ, ಕೊಬ್ಬರಿ ಸುಡ್ತಾರೆ ಚೆನ್ನಾಗಿ. ಜಾಸ್ತಿ ಜನ ಆವತ್ತೆ ಕೊಬ್ಬರಿ ಸುಡೋದು. ಬಟ್ ಇವಾಗ ಇಲ್ಲಿ ಕೊಬ್ಬರಿನ ಅಲ್ಲಲ್ಲಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಸುಡ್ತಾಯಿದ್ರು. ಸೊ ಈ ಸಲ ಬೇರೆ ಪ್ಲೇಸಲ್ಲಿ ಕೊಬ್ಬರಿ ಸುಡೋದನ್ನ ಇಟ್ಟಿದ್ರಂತೆ, ದೇವಸ್ಥಾನದ ಮುಂದೆ ಸುಡ್ತಾಯಿದ್ರು. ಬೇಡ ತುಂಬ ಹೊಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬೇರೆ ಕಡೆ ಅರೇಂಜ್ ಮಾಡಿದರು ಅಂದರು. ಬಟ್ ಇಲ್ಲಿ ಕೆಲವೊಬ್ಬರು ಅವ್ರು ಎಲ್ಲಿದ್ದಾರೋ ಅಲ್ಲೇನೇ ಕೊಬ್ಬರಿನ ಸುಡ್ತಾಯಿದ್ರು. ಸೊ ನಾನು ತುಮಕೂರಿಂದ ಹೋದ್ಮೇಲೆ ಕೊಬ್ಬರಿನ ಸುಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಜಾತ್ರೆ ಒಳಗೆ ಬಂದ್ವಿ. ನನಗೆ ಒಂದು ಕಾಯಿಲೆ ಇದೆ ಅಂತಲೇ ಹೇಳ್ಬೋದು. ಜಾತ್ರೆಗೇನೋ ಅಂದ್ಕೊಂಡಿರ್ತೀನಿ, ಹಿಂದಿನ ದಿನ ಮಲ್ಕೊಂಡಾಗ ಅಂದ್ಕೊಂಡಿರ್ತೀನಿ ನಾನು. ಸೊ ಜಾತ್ರೆಗೆ ಹೋದಾಗ ಇದನ್ನು ತೊಗೋಬೇಕು, ಈ ಥರದ್ದೆಲ್ಲ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಅಲ್ಲೋಗಿ ಎಲ್ಲನೂ ನೋಡ್ತೀನಿ, ನೋಡಲ್ಲ ಅಂತಲ್ಲ. ನೋಡಾದ್ಮೇಲೆ ಏನು ತೊಗೊಳ್ಳೋದು, ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ರೆ ಬೆಸ್ಟ್ ಅಲ್ವಾ, ಇಲ್ಲಿ ಯಾರು ತೊಗೋತಾರೆ ಅಂಥೇಳಿ ಅನ್ಕೋತೀನಿ. ನಿಮಗೂ ಈ ಥರ ಏನಾದರೂ ಅನಿಸುತ್ತಾ? ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನನಗಂತೂ ನಿಜವಾಗ್ಲೂ ಎಲ್ಲಾದರೂ ಹೋಗಬೇಕಾದ್ರೆ ಅಂದ್ಕೊಂಡಿರ್ತೀನಿ, ಹಿಂದಿನ ದಿನ ಒಂದು ದೊಡ್ಡ ಲಿಸ್ಟೇ ಮಾಡ್ಕೊಂಬಿಟ್ಟಿರ್ತೀನಿ ಮಲ್ಕೋಬೇಕಾದ್ರೆ. ಬಟ್ ಆ ಒಂದು ಪ್ಲೇಸಿಗೆ ಹೋದ್ಮೇಲೆ ಬಿಡು ನೋಡಿದ್ರೆ ಆಯಿತು, ನೆಕ್ಸ್ಟ್ ಟೈಮ್ ಯಾವಾಗಾದರೂ, ಇಲ್ಲ ಅಂದರೆ ತರಿಸ್ಕೊಂಡ್ರೆ ಆಯಿತು ಬಿಡು ಅನ್ನೋ ಥರ, ಈ ಥರ ಮೈಂಡ್ಸೆಟ್ ನಂದು. ಸೊ ನನಗೆ ಸೆರಾಮಿಕ್ಗಳ್ದೆಲ್ಲನೂ ಕಂಟೈನರ್ಸ್ ಬೇಕಿತ್ತು. ಸೊ ಅದನ್ನು ತೊಗೊಳ್ಳೋಣ ಅಂಥೇಳಿ ನೋಡಿ ಸೆಲೆಕ್ಟ್ ಮಾಡಿಬಿಟ್ಟು ಬಿಡು ನೋಡಿದ್ರೆ ಆಯಿತು ಅಂದ್ಬಿಟ್ಟು ಅದೇ ಬಂದೆ. ಲಾಸ್ಟ್ ಇಯರ್ ಕೂಡ ಸೇಮ್ ಹಾಗೆ ಮಾಡಿದ್ದೀನಿ. ಸೊ ಹರಿ ಹೇಳ್ತಾ ಇದ್ದ, ನೀನು ಲಿಸ್ಟ್ ಮಾಡ್ಕೊಳ್ಳೋದನ್ನು ಬಿಡು, ನೀ ಈ ಥರ ಬಂದಾಗೆಲ್ಲ ತೊಗೊಳ್ಳಲ್ಲ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಿಡು ಬೆಸ್ಟು ಅಂಥೇಳಿ. ಈ ಥರ ನನ್ನೊಬ್ಳಿಗೆ ಅನಿಸುತ್ತೆ, ನಿಮ್ಮೆಲ್ರಿಗೂ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇನ್ನೇನು ಸಿಕ್ಕಾಪಟ್ಟೆ ಇಲ್ಲೂ ಕ್ರೌಡ್ ಇತ್ತು. ಅದ್ರ ಜೊತೆ ನನಗೆ ಹನಿಗಿಬ್ಬರಿಗೂ ಕೆಮ್ಮು ಸ್ಟಾರ್ಟ್ ಆಯಿತು ಆ ಒಂದು ಡಸ್ಟಿಗೆ. ಸೊ ಸರಿ ಆಯಿತು, ಬೇಗ ಹೋಗೋಣ. ಬೆಳಗ್ಗೆ ಬೇರೆ ನಾವು 5 ಗಂಟೆಗೇ ಎದ್ಬಿಟ್ಟು ತುಮಕೂರಿಗೆ ಬರಬೇಕಿತ್ತು, ಮತ್ತು ನಿದ್ದೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಬೇಗ ಹೋದ್ವಿ. ಒಂದು 11 ಗಂಟೆಗೆಲ್ಲ, 9 ಗಂಟೆಗೆ ಬಂದವರು ಅಕ್ಕ ಅವರು ಶಾಪ್ ಓಪನ್ ಮಾಡ್ಕೊಂಡಿದ್ರು. ಸೊ ಅವ್ರ ಶಾಪ್ ಹತ್ರನೇ 1 ಅವರ್ ಇದ್ಬಿಟ್ಟು ಸೊ ಮತ್ತೆ ಜಾತ್ರೆಯಲ್ಲಿ ಹಿಂಗೆ ಓಡಾಡ್ಕೊಂಬರೋಣ ಅಂತೇಳಿ ಹೋದ್ವಿ. ಇದೇನೂ ಅಲ್ಲ, ಇವಾಗ ಮಂಡೇ ಮರುಪರ್ಸೆ ಅಂತ ಮಾಡ್ತಾರೆ ನೋಡಿ, ಸಿಕ್ಕಾಪಟ್ಟೆ ಅಂಗಡಿಗಳು ಬರುತ್ತೆ. ಆವತ್ತು ಎಲ್ಲ ಥರದ್ದು ಐಟಮ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಹರಿ ಇಬ್ಬರೂ ಕೂಡ ಈ ಥರ ಎತ್ಕೊಂಡಿದ್ದ. ಹಂಗೆ ವೀಡಿಯೋ ಮಾಡಿಕೊಂಡೆ ನಾನು, ಚೆನ್ನಾಗಿದೆ ಅಂದ್ಬಿಟ್ಟು. ಬಟ್ ಜಾಸ್ತಿ ಹೊತ್ತು ಅಚ್ಚು ಹಿಂಗೆಲ್ಲ ಇರಲ್ಲ, ಅವನಿಗೆ ಓಡೋಗ್ತಿರ್ಬೇಕು ಅವನು. ಬಟ್ ಹೆಂಗೋ ಕೂತಿದ್ದ. ಒಂದು ಸ್ವಲ್ಪ ಹೊತ್ತಿಗೆ ಹರಿ ಇಳಿಸು ಅಂತ ಹೇಳ್ತಿದ್ದ. ಇವು ಬ್ಯಾಟ್ ನೋಡಿದ ತಕ್ಷಣ ಗೊತ್ತಿಲ್ಲ, ನನ್ನ ಮಗಳು ಫಸ್ಟ್ ಟೈಮು ಈ ಬ್ಯಾಟ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ನಂಗೆ ಅದೇ ಖುಷಿ ಆಗಿದ್ದು. ಅವಳು ಯೂಶ್ವಲಿ ಬಾಲ್ ಬಿಟ್ಟರೆ ಇನ್ನೇನು ಕೇಳಲ್ಲ. ಬಟ್ ಈ ಸಲ ಅಣ್ಣ ಬ್ಯಾಟ್ ತೊಗೊಂಡು ಅಂದ್ಬಿಟ್ಟು ಅವಳು ಕೂಡ ಬ್ಯಾಟ್ನ ತೊಗೊಂಡು. ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಸೊ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಹಾಗೆ ಯಾರೆಲ್ಲ ತಿಪ್ಪಜ್ಜನ ದರ್ಶನ ಮಾಡಿಲ್ಲ ಇದುವರೆಗೂ ಅಂತ ಅಂದರೆ ಒಂದ್ಸಲ ಬನ್ನಿ ನಮ್ಮೂರಿಗೆ, ದರ್ಶನ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.